ಅವ್ರ ಹತ್ರ ಮಾತಾಡ್ತೀನಿ. ಒಂದು ನೀವು ಹೇಳ್ತಾ ಇದ್ರಿ ರೈತರಿಗೆ ಸಂಕಷ್ಟ ಆಗ್ತಿದೆ ಅಂತ. ಐ ಟೋಟಲಿ ಅಂಡರ್ಸ್ಟ್ಯಾಂಡ್. ಯಾಕೆಂದರೆ ಅವ್ರು ಬೆಳೆದಂಥ ಬೆಳೆಯನ್ನು ಹೊರಗಡೆ ಕಳ್ಸೋಕ್ಕಾಗಿಲ್ಲ ಅಂತಂದಾಗ ದುಡಿಮೆ ಕೈಗೆ ಬಂದಿಲ್ಲ ಅಂತ ಅರ್ಥ. ಮತ್ತು ಆ ಬೆಳೆ ಇಲ್ಲಿ ಕೊಳಿತಾ ಬಿದ್ದಿರುತ್ತೆ. ಬಿಕಾಸ್ ನಮ್ಮಲ್ಲಿ ಪ್ರಾಪರ್ ಸ್ಟೋರೇಜ್ ಸಿಸ್ಟಮ್ ಇಲ್ಲ. ಹಣ್ಣನ್ನು ಸ್ಟೋರ್ ಮಾಡೋಕ್ಕಾಗಲಿ, ತರಕಾರಿನ ಸ್ಟೋರ್ ಮಾಡೋಕ್ಕಾಗಲಿ. ಸೊ ಸ್ಟೋರೇಜ್ ಸಿಸ್ಟಮ್ ಕೂಡ ಇಂಪಾರ್ಟೆಂಟ್. ಟೋಟಲಿ ಹಿಂದೆ ಇದ್ದಂಥ ಸರ್ಕಾರಗಳು, ಈಗ ಬಂದಂಥ ಸರ್ಕಾರಗಳು ಸಂಪೂರ್ಣವಾಗಿ ಸ್ಟೋರೇಜ್ನ ಕಟ್ಟೋದ್ರಲ್ಲಿ ಸರ್ಕಾರ ಸಂಪೂರ್ಣ ವಿಫಲ ಆಗಿದೆ. ಈ ಬೇರೆ ಸ್ಟೇಟ್ಗಳಲ್ಲಿ ಇದ್ದಷ್ಟು ಸ್ಟೋರೇಜ್ ಮಹಾರಾಷ್ಟ್ರದಲ್ಲಿ ನೋಡಿ, 1 ವರ್ಷ ಈರುಳ್ಳಿ ಇಡ್ಬೋದು. 1 ವರ್ಷ ಈರುಳ್ಳಿನ ಇಟ್ಬಿಟ್ಟು ತಗೊಂಬಂದು ತಿರ್ಗಾ ಅವರು ಸೀಸನ್ಗೆ ಮಾರಾಟ ಇಲ್ಲಿ ಕರ್ನಾಟಕಕ್ಕೆ ಕಳಿಸ್ತಾರೆ. ಅಷ್ಟು ಸ್ಟೋರೇಜ್ ಶಕ್ತಿ ಇಡ್ತಕ್ಕಂಥ ಸ್ಟೋರೇಜ್ಗಳನ್ನು ಮಾಡಿದ್ದಾರೆ. ನಮ್ಮ ಸರ್ಕಾರಗಳು ಬಂದಂಥ ಎಲ್ಲ ಸರ್ಕಾರ, ಆಳದಂಥ ಎಲ್ಲ ಸರ್ಕಾರಗಳು ಬರೀ ರೈತರ ಹೇಳ್ಕೊಂಡು ಟೋಪಿ ಹಾಕಿದ್ದೆ ಹೊರತು ಯಾರೂ ರೈತರಿಗೆ ಒಳ್ಳೆ ಕೆಲಸ ಮಾಡಿಲ್ಲ. ನೋಡಿ, ಒಂದು ಎಷ್ಟೋ ಟನ್ನಷ್ಟು ಸ್ಟೋರೇಜ್ ಮಾಡೋಂಥ ಒಂದು ಸ್ಟೋರೇಜ್ ಶಕ್ತಿ ಇಲ್ಲ ನಮ್ಮ. ನಾನು ಇನ್ನೊಂದು ರೀತಿ ಇದನ್ನ ಹೇಳಲಿಕ್ಕೆ ಅಥವಾ ಇದು ಮಾಡಲಿಕ್ಕೆ ಇಷ್ಟಪಡ್ತೀನಿ. ನಾನು ಇದನ್ನ ಕೇಶವ್ ಸರ್, ನಾನು ನಿಮ್ಗೂ ಈ ಮಾತು ಹೇಳೋದು. ಈಗ ಪರಮೇಶ್ವರ್ ಅವ್ರು ಹೇಳ್ತಾ ಇದ್ರು, ಯಾವ ಸರ್ಕಾರಗಳು ಕೂಡ ಬಂದು ಒಂದು ಸ್ಟೋರೇಜ್ ವ್ಯವಸ್ಥೆಯನ್ನ ಸರಿಯಾಗಿ ಮಾಡಲಿಲ್ಲ ಅಂತ ಹೇಳ್ತಾ ಇದ್ರಿ. ವೋಟ್ ಹಾಕಿರೋರು ನಾವು, ನಮ್ಮ ರಾಜ್ಯದ ರೈತರ ಶಕ್ತಿ ಏನು ಅಂತ ನಮಗೆ ಗೊತ್ತಿದೆ. ಅವ್ರು ನಿಂತ್ಕೊಂಡ್ರೆ ಎಂಥ ಹೋರಾಟಗಳನ್ನು ಮಾಡಿದ್ದಾರೆ, ಕಾಲಾನುಕಾಲದಿಂದ ಎಂತೆಂಥ ದೊಡ್ಡ ದೊಡ್ಡ ಹೋರಾಟಗಳಾಗಿದೆ, ಏನೇನಾಗಿದೆ, ರೈತರ ಶಕ್ತಿ ಏನು ಎಲ್ಲ ಗೊತ್ತಿದೆ. ಒಂದು ಸ್ಟೋರೇಜ್ ಬೇಕು ಅಂತಂದಾಗ ಇದೇ ರೈತ ಮುಖಂಡರಾಗ್ಲಿ ಅಥವಾ ಕೃಷಿಕರು ಏನಿದಾರಲ್ಲ, ಎಲ್ಲಿ ಸ್ಟೋರೇಜ್ ಮಾಡಿಲ್ಲ, ಕೊರಳು ಪಟ್ಟಿ ಹಿಡ್ಕೊಂಡು ಕೇಳೋ ಕೆಲ್ಸಕ್ಕೆ ಯಾಕೆ ಮಾಡಕ್ ಹೋಗಲ್ಲ, ಯಾಕೆ ಮಾಡಲ್ಲ? ನೀವು ಹೇಳ್ಬೋದು ಹಂಗೇನಾರು ಹೋದ್ರೆ ಒಳಗಾಗ್ತಾರೆ, ಕೇಸ್ಗಳಾಗ್ತಾರೆ ಅಂತ. ನೋ, ದೇ ಕೆನಾಟ್ ಡೂ ಲೈಕ್ ದಟ್. ಅಲ್ಲ, ಆ ಥರ ಕೇಸ್ ಹಾಕೋದಲ್ಲ. ಇಲ್ಲಿ ಏನಾಗಿದೆ ಅಂದ್ರೆ ರೈತ ಸಂಘಗಳಲ್ಲಿ ಒಗ್ಗಟ್ಟಿಲ್ಲ. ಅದನ್ನ ಹೇಳಿ ಇಂಪಾರ್ಟೆಂಟ್. ಅದನ್ನ ನಾನು ಹೇಳಕ್ ಬರ್ತಾ ಇದ್ದೀನಿ. ಏನಾಗಿದೆ ಅಂದ್ರೆ ಕೆಲವೊಂದು ರೈತ ಸಂಘಗಳು ರೈತರ ಪರವಾಗಿ ನೈಜವಾಗಿ ಕೆಲಸ ಮಾಡುವಂತ ಸಂಘಟನೆಗಳಿವೆ. ಕೆಲವರು ಬೇರೆ ತರನೇ ಅಡ್ಜಸ್ಟ್ಮೆಂಟ್ ಸಂಘಟನೆಗಳು ಸರ್ಕಾರ ಜೊತೆನೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋರಿದ್ದಾರೆ. ಏನಾಗಿದೆ ಅಂದ್ರೆ ನಾವು ಕೇಳ್ತಾ ಇರೋದು, ಇವಾಗ ಕಬ್ಬನ್ ಬೆಲೆ ಬೆಳೆಗಾರರು ಅಷ್ಟೊಂದು ಹೋರಾಟ ಮಾಡಿದ್ರು, ಆಮೇಲೆ ಸರ್ಕಾರ ಮಾಡೋದು ಏನ್ ಮಾಡಿದ್ರು, 300 ರೂಪಾಯಿ ಕೊಟ್ಟರು. ಮತ್ತೇನಾಯ್ತು, ಮತ್ತೆ ಅದೇ ಪರಿಸ್ಥಿತಿ ತಗೊಂಬಂದಿದ್ರು. ಈಗ ಇಲ್ಲೇನಾಗಿದೆ, ನಮ್ಮ ದೇಶದ ಬೆನ್ನೆಲುಬು ರೈತ ಅಂತಾರೆ, ನಮ್ಮ ಸರ್ಕಾರಗಳು ರೈತ ಅಂತಾರೆ, ಬೆಳಗ್ಗೆ ಎದ್ದು ರೈತ ನಮ್ಮ ಜೀವನಾಡಿ ಅಂತಾರೆ. ಬಟ್ ಆದರೆ ಮಾಡೋದೆಲ್ಲ ಇಂಥ ಕೆಲಸನೇ. ಏನಾಗಿದೆ ನೋಡಿ, ನಾವು ಸ್ಟೋರೇಜ್ ಒಂದು ಕತೆ ಹೇಳಿದ್ನ, ಇದು ಒಂದೇ ಅಲ್ಲ, ಸುಮಾರು ಇದೆ. ಯಾವುದೂ ಮಾಡಲ್ಲ ಇವರು. ಬರೀ ಬಾಯಲ್ಲಿ ಹೇಳ್ಕೊಳ್ಳೋಕ್ಕೆ ರೈತ ಮತ್ತು ಹಸುಶಾಲ ಹಾಕೊಂಡು ಇವರು ರಾಜಕಾರಣಿಗಳು ಯಾವ್ದಾರು ಕಾರ್ಯಕ್ರಮದಲ್ಲಿ ರೈತ ಕಾರ್ಯಕ್ರಮ ಹಸುಶಾಲ ಹಾಕೊಂಡು ಹೋಗಿ ಫೋಸ್ ಕೊಡೋದೇ ಆಗಿದೆ ಹೊರತು ನಿಜವಾದ ರೈತನ ಕಷ್ಟ ಏನು, ನಿಜವಾದ ಇವತ್ತು ರೈತ ಏನು ಕೇಳ್ತಾರೆ. ರಾಗಿ ಖರೀದಿ ಕೇಂದ್ರಗಳಲ್ಲಿ ರಾಗಿ ಖರೀದಿ ಮಾಡೋಕ್ಕೆ ಯೋಗ್ಯತೆ ಇಲ್ಲ ಈ ನನ್ನ ಮಕ್ಕಳಿಗೆ ಅಂಥ ಪರಿಸ್ಥಿತಿ ಆಗಿದೆ. ನೀವು ನೋಡಬೇಕು, ನಾನೆಲ್ಲ ಗಲಾಟೆ ಆಗಿದೆ ಕನಕಪುರಲ್ಲೆಲ್ಲ. ರಾಗಿ ಖರೀದಿ ಕೇಂದ್ರಗಳಲ್ಲಿ ರಾಗಿ ಖರೀದಿ ಮಾಡೋಕ್ಕಾಗ್ತಾ ಇಲ್ಲ. ಅಂಥ ಅಧಿಕಾರಿಗಳು ತಗೊಂಬಂದು ಕುಂತವ್ರೆ. ಮೇಡಮ್, ಇದೇನಾಗಿದೆ ಗೊತ್ತಾ, ನಿಜವಲ್ಲೂ ನಾನು ಈ ವಿಷಯ ಹೇಳ್ಬೇಕು ಗೊತ್ತಿಲ್ಲ. ಟೋಟಲಿ ಅತ್ಯಂತ ಭ್ರಷ್ಟ ಸರ್ಕಾರ ಏನಾರ ಕರ್ನಾಟಕ ರಾಜ್ಯದಲ್ಲಿದ್ದರೆ ಇದೊಂದೇ ಮೇಡಮ್. ಅತ್ಯಂತ ಭ್ರಷ್ಟ. ಎಲ್ಲ ಇಲಾಖೆಗಳು ಭ್ರಷ್ಟಾಚಾರಕ್ಕೆ ಇಳಿದ್ಬಿಟ್ಟವೆ, ಎಲ್ಲ ಅಧಿಕಾರಿಗಳು ಲೂಟಿಗೆ ಇಳಿದ್ಬಿಟ್ಟವ್ರೆ ಹೊರತು ಒಬ್ಬರು ಜನಪರ ಕೆಲಸ ಮಾಡ್ತಾರಲ್ಲ, ರೈತರ ಪರ ಕೆಲಸ ಮಾಡ್ತಾಯಿಲ್ಲ, ಯಾರೂ ಮಾಡ್ತಾಯಿಲ್ಲ. ಅತ್ಯಂತ ನಾನು ನೋಡಿದಂಥ, ನನಗೆ ಅನುಭವಕ್ಕೆ ಬಂದಂಥ ಅತ್ಯಂತ ಭ್ರಷ್ಟ ಸರ್ಕಾರ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟೊಂದು ಭ್ರಷ್ಟಾಚಾರ ನಾನು ಎಲ್ಲೂ ನೋಡಿ. ಎಲ್ಲ ಇಲಾಖೆಯಲ್ಲೂ ಲೂಟಿ. ಯಾವ ಇಲಾಖೆ ಬಿಟ್ಟವ್ರು ಇವರು? ಕೃಷಿ ಇಲಾಖೆ ಲೂಟಿ, ಕೃಷಿ ಉತ್ಪನ್ನ ಮಾರುಕಟ್ಟೆ ಲೂಟಿ, ಎಲ್ಲ ಇಲಾಖೆ RTO ಇದರೊಳಗೆ ಸಾರಿಗೆ ಇಲಾಖೆ ಲೂಟಿ, ಎಲ್ಲ ಇಲಾಖೆಯಲ್ಲೂ ಲೂಟಿ. ಯಾವ ಇಲಾಖೆಯಲ್ಲಿ ಬಿಟ್ಟಿದ್ದಾರೆ? ಇವ್ರು ಆಯಾ ಕಟ್ನಲ್ಲಿ ಇವ್ರಿಗೆ ಯಾರ್ಯಾರು ಬೇಕೋ ಅಂಥವ್ರ ಅಧಿಕಾರ ಕುಡಿಸ್ಕೊತಾರೆ, ಲೂಟಿ ಮಾಡ್ತಾರೆ. ಓಕೆ, ಎಸ್ ಕೇಶವ್ಜಿ, ನೀವು ಹೇಳ್ತೀರಿ ಲಾಕ್ಡೌನ್ ಮಾಡೋ ಸಂದರ್ಭ ನಮಗೇನು ಇಲ್ಲ ಅಂತ. ಎಸ್, ಹೌದು, ಆ ಸಂದರ್ಭದಲ್ಲಿ ನಾವು ನಮ್ಮ ದೇಶ ಇಲ್ಲ, ಅದಕ್ಕೆ ಖುಷಿ ಪಡೋಣ ನಾವು, ಮತ್ತು ಅದಕ್ಕೊಂದಷ್ಟು ಸಮಾಧಾನ ಮಾಡಿಕೊಂಡು ಜವಾಬ್ದಾರಿಯಿಂದ ನಡ್ಕೊಳ್ಬೇಕಾಗತ್ತೆ ನಾವು ಈ ದೇಶದ ಪ್ರಜೆಗಳಾಗಿ ಇಂಥ ಒಂದು ಸಂದರ್ಭದಲ್ಲಿ. ಮತ್ತು ಇದು ಟೀಕೆ ಮಾಡೋದಕ್ಕೆ ಸರಿಯಾದ ಸಂದರ್ಭ ಅಲ್ಲ ಅಂತ ನಾನು ನೆನ್ನೆನೂ ಹೇಳಿದೆ, ಮತ್ತು ನಾನು ಇವತ್ತು ಹೇಳ್ತೀನಿ. ಅದು ಯಾರ ಮೇಲೆ ಆದರೂ ಇದು ಟೀಕೆ ಮಾಡುವಂಥ ಸಂದರ್ಭ ಅಲ್ಲ. ನಮ್ಮ ಎಚ್ಚರಿಕೆಯಲ್ಲಿ ನಾವಿರಬೇಕು. ಯಾಕೆಂದರೆ ನಮಗೆ ಆಡಳಿತ ಸರಿ ಇಲ್ಲ ಅಂತ ನಮ್ಗೆ ಅರ್ಥ ಆದಮೇಲೆ, ಅಧಿಕಾರಿಗಳು ಸರಿ ಇಲ್ಲ ಅಂತ ಅರ್ಥ ಆದಮೇಲೆ, ಐ ಥಿಂಕ್ ನಮ್ಮ ಕುಟುಂಬಕ್ಕೆ ಏನು ಬೇಕು ನಾವು ಅದನ್ನು ಮಾಡ್ಕೊಳ್ಳೋಷ್ಟು ಹುಷಾರು ನಾವು ಕಲ್ತ್ಕೊಳ್ಬೇಕು ಅಂತ ಅನ್ಸುತ್ತೆ. ಪ್ರತಿಯೊಬ್ಬ ಪ್ರಜೆ ಇವತ್ತು ಅಷ್ಟು ಅಲರ್ಟ್ ಆಗಿರಬೇಕು ಅಂತ ನನಗೆ ಅನ್ಸುತ್ತೆ. ಆರ್ಥಿಕ ವಿಚಾರಕ್ಕೆ ಬಂದಾಗ ಈಗ ನೋಡಿ, APMC ಅಂದರೆ ಸಪ್ಲೈ ಚೈನೇ ಕಟ್ಟಾಗೋಗ್ಬಿಟ್ರೆ, ಈಗ ಪೆಟ್ರೋಲ್ ಡೀಸೆಲ್ ಸರಿಯಾಗಿ ಸಪ್ಲೈ ಆಗ್ತಿಲ್ಲ ಅಂತಂದಾಗ ಲಾಜಿಸ್ಟಿಕ್ಸ್ ಪ್ರಾಬ್ಲಮ್ 100% ಆಗುತ್ತೆ. ಇಂಪೋರ್ಟ್ ಎಕ್ಸ್ಪೋರ್ಟ್ ಈಗ ಆಲ್ಮೋಸ್ಟ್ ಸ್ಟಾಪ್ ಆಗಿದೆ. ನಾವು ಯೂಶಲಿ ಅಕ್ಕಿಯನ್ನು ನಾವು, ಎಸ್ ಪ್ಲೀಸ್.
ಏನು ನೀವು ಹೇಳಿದ್ರಲ್ಲ ಇವಾಗ ಏನು ಲಾಜಿಸ್ಟಿಕ್ ಪಾಯಿಂಟ್ ಒಂದು ಒಬ್ಬ ಕೂಲಿ ಕಾರ್ಮಿಕನಿಂದ ಹಿಡಿದು ಲಾರಿ ಮಾಲಕನಿಂದ ಹಿಡಿದು ಗಿರಡಿ ಮಾಲೀಕನವರೆಗೂ ಸಮಸ್ಯೆ ಆಗ್ತದೆ. ಈಗ ಏನಾಗಿದೆ ಪಾಪ, ಇವಾಗ 100 ರೂಪಾಯಿ 500 ರೂಪಾಯಿ 1000 ರೂಪಾಯಿ ಕೂಲಿ ಮಾಡ್ತಾ ಇದ್ದಾನೋ, ನಿಮ್ಗೆ ಟ್ರಾನ್ಸ್ಪೋರ್ಟೇಷನ್ ಕಮ್ಮಿ ಆಗೋಯ್ತು, ಹೊರಗಡೆನೆ ಹೋಗ್ಲಿಲ್ಲ ಅಂದಾಗ 200 ರೂಪಾಯಿ 300 ರೂಪಾಯಿ ಎಕ್ಸಾಜರೇಟ್ ಮಾಡಿ ನಾವು ಹೇಳ್ತಾ ಇದೀವಿ ಅಂತ ನನಗನ್ಸುತ್ತೆ. ಯಾಕೆಂದ್ರೆ ಈಗಿನ್ನೂ ಆರಂಭ ಆಗಿದೆ. ನಾವು ಈಗಲೇ ಎಲ್ಲರಿಗೂ ಕೆಲಸ ಕಳ್ಕೊಂಡ್ಬಿಟ್ಟಿದ್ದಾರೆ, ಎಲ್ಲ ಕೂಲಿ ಕಾರ್ಮಿಕರು ಕೆಲಸ ಕಳ್ಕೊಂಡಿದ್ದಾರೆ ಅನ್ನುವಂತಹ ಜನರಲೈಸ್ ಮಾಡೋದು ಬೇಡ. ಸರ್ ಕೇಶವ್ ಸರ್, ನಾನು ಒಂದು ಮಾತು ನಿಮಿಷ ಕೇಶವ್ ಸರ್, ನಾನು ಯಾಕೆಂದ್ರೆ ನನ್ನ ಅನುಭವ ನಿಮ್ಗೆ ಹೇಳ್ತಾ ಇದ್ದೀನಿ ನೋಡಿ. ಒಂದ್ ನಿಮಿಷ ಸರ್, ನಮ್ಮಲ್ಲಿ ನಮ್ಮ ಭಾರತ ಒಂದ್ ಸೆಕೆಂಡ್ ತಮ್ಮ ಮಾತುಗಳು ಒಂದೇ ನಿಮಿಷ 20 ಹೋಟ್ಲುಗಳಿದ್ದು, 20 ಹೋಟ್ಲುಗಳು ನಡೀತಾ ಇದ್ದು ಕೂಲಿ ಕಾರ್ಮಿಕರಿಂದ. APMCಲಿ 20 ಹೋಟ್ಲಿತ್ತು, 20 ಹೋಟ್ಲು ಬಂದಾಗಿದೆ. ಅಷ್ಟು ಎಷ್ಟು ಜನಕ್ಕೆ ಅಲ್ಲಿಗೆ ಕೆಲಸ ಹೋಯ್ತು, ಎಷ್ಟು ಜನ ಇವಾಗ ನಮ್ಮಲ್ಲೇ ಹೋಟ್ಲುಗಳಿಗೆ ಸಿಲಿಂಡರ್ ಪೂರೈಕೆ ಮಾಡೋಕೆ ಕಮರ್ಷಿಯಲ್ ಸಿಲಿಂಡರ್ ಕೊಡ್ತಾ ಇಲ್ಲ ಯಾವ ಹೋಟ್ಲಿಗೂ. ಪಾಪ ಅಲ್ಲಿರೋ ಕೆಲಸಗಾರರು ಏನಾಗಬೇಕು, ಹೋಟ್ಲು ಮಾಲೀಕ ಹೆಂಗೆ ಜೀವನ ಮಾಡಬೇಕು, ಆಮೇಲೆ ಅವ್ರಿಗೆ ಹೆಂಗೆ ಸಂಬಳ ಕೊಡಬೇಕು ಸರ್. ಇವಾಗ ಏನಾಗುತ್ತೆ, ನಾನು ಅವ್ರನ್ನ ಬ್ಲೇಮ್ ಮಾಡ್ತಾ ಇಲ್ಲ ಕೇಶವ್ ಸರ್, ನಾನು ಒಂದು ನಿಮಿಷ ಅವ್ರನ್ನ ಬ್ಲೇಮ್ ಮಾಡ್ತಾ ಇಲ್ಲ. ನಾನು ಹೇಳ್ತಾ ಇದ್ದು ಪರಿಸ್ಥಿತಿನ ಅರ್ಥ ಮಾಡ್ಕೋಬೇಕಾಯ್ತಲ್ವಾ, ಅದನ್ನ ಮಾಡ್ಬೇಕಾಗಿತ್ತಾ ಅಂತ ನನ್ನ ಅಭಿಪ್ರಾಯ ಸರ್. ಯಾಕೆಂದ್ರೆ ನಾನು ಒಬ್ಬನೇ ಪ್ರಶ್ನೆ ಅಲ್ಲ, ಇಡೀ ಸಾರ್ವಜನಿಕರ ಪ್ರಶ್ನೆ ಇದು. ನಾನು ಒಬ್ಬನ ಪ್ರಶ್ನೆ ಆಗಿದ್ರೆ ಓಕೆ ಅನ್ಬೋದಾಯ್ತು. ಇಡೀ ಸಾರ್ವಜನಿಕರ ಪ್ರಶ್ನೆ ಏನಾಗಿದೆ ಅಂದ್ರೆ ಎಲ್ಲರ ಬಾಯಲ್ಲೂ ಇದೇ ಮಾತು ಬರ್ತಾ ಇದೆ. ಕೇಶವ್ ಜಿ, ನಾನು ಇನ್ನೊಂದು ವಿಚಾರ ನಿಮಗೆ ಬಹಳ ಸೂಕ್ಷ್ಮವಾಗಿ ತಿಳಿಸ್ತೀನಿ, ನೀವು ಅರ್ಥ ಮಾಡ್ಕೊಳ್ತೀರಿ ಅಂತ ಹೇಳಿ. ನೀವೊಬ್ಬ ಆರ್ಥಿಕ ತಜ್ಞರಾಗಿ ನೀವು ಮಾತಾಡ್ತಾ ಇರೋದು ಮತ್ತು ನೀವು ಹೇಳ್ತಾ ಇರೋದು ಇಟ್ ಇಸ್ 100%. ನಾನು ಅಂದರೆ ನಿಮ್ಮ ಆ್ಯಂಗಲಿಂದ ಇದು ನಿಜ. ಯಾಕೆ ಅಂದರೆ ನೀವು ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ನೀವು ಅರ್ಥ ಮಾಡ್ಕೊಳ್ತಾ ಇದ್ದೀರಿ. ಆದರೆ ಒಬ್ಬ ಸಾಮಾನ್ಯ ಮನುಷ್ಯನಿಗೆ, ಒಬ್ಬ ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಸೇಯಿಂಗ್. ದಿನ ಬೆಳಗ್ಗೆ ಎದ್ದು ಮನೆಯಲ್ಲಿ ನನ್ನ ಮಕ್ಕಳೇ ನನಗೆ ಇಂಪಾರ್ಟೆಂಟು, ನನ್ನ ಮಕ್ಳಿಗೆ ಊಟ ಮಾಡಬೇಕು, ಅಡುಗೆ ಮಾಡಬೇಕು, ಸ್ಕೂಲಿಗೆ ಡಬ್ಬ ಕಟ್ಟಬೇಕು, ಗಂಡಂಗೆ ಆಫೀಸ್ಗೆ ಹೋಗಕ್ಕೆ ಡಬ್ಬ ಕಟ್ಟಬೇಕಪ್ಪ ಅಂತ ಯೋಚನೆ ಮಾಡೋ ಒಬ್ಬ ಸಾಮಾನ್ಯ ಮಹಿಳೆಗೆ, ಆಯಿತಾ, ದಿನ ಬೆಳಗಾದ್ರೆ ನಾನು APMCಗೆ ಹೋಗ್ತೀನಿ, ನಾನು ಅಲ್ಲಿ ಕೆಲಸ ಮಾಡ್ಕೊಂಡು ಬರ್ತೀನಿ, ನನ್ನ ವಸ್ತು ನಾನು ಅಲ್ಲಿ ಮಾರಾಟ ಮಾಡ್ಕೊಂಡು ಬರ್ತೀನಿ, ನಾನು ಅಲ್ಲಿಂದ ದುಡ್ಡು ತೊಗೊಂಡ್ಬರ್ತೀನಿ ಅನ್ನೋ ಒಬ್ಬ ಗಂಡಸಿಗೆ, ದಿನ ಬೆಳಗಾದ್ರೆ ನಾನು ಒಂದು ಫುಟ್ಪಾತಲ್ಲಿ ಒಂದು ಹೋಟ್ಲ್ ಇಟ್ಟಿದ್ದೀನಪ್ಪ, ನಾನೊಂದು ಫುಡ್ ಟ್ರಕ್ ಇಟ್ಟಿದ್ದೀನಿ, ಬೆಳಗ್ಗೆ ಹೋಗಿ ಇಡ್ಲಿ ದೋಸೆ ಮಾರಾಟ ಮಾಡ್ಕೊಂಡು ಬರ್ತೀನಿ ನಾನು ಅನ್ನೋ ಒಬ್ಬ ಸಾಮಾನ್ಯ ಮನುಷ್ಯನಿಗೆ, ನಾನು ನೀವು ಏನು ಟೆಕ್ನಿಕಲ್ ಆಗಿ ಮಾತಾಡ್ತೀವಲ್ಲ ಅವ್ರಿಗೆ ಅದರ ಅವಶ್ಯಕತೆ ಖಂಡಿತ ಇಲ್ಲ, ಮತ್ತು ಅದು ಅವ್ರಿಗೆ ಅರ್ಥನೂ ಆಗಲ್ಲ. ನಾನು ತುಂಬಾ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ. ಬಿಕಾಸ್ ನಾನು ಪ್ರತಿ ಸಲ ನಾನು ನ್ಯೂಸಲ್ಲಾಗಲಿ ಇದರಲ್ಲಿ ಹೇಳ್ತೀನಿ. ಒಂದೇ ನಿಮಿಷ ಸರ್, ಐ ವಿಲ್ ಫಿನಿಶ್ ಇಟ್ ಆಫ್ ಆ್ಯಂಡ್ ಐ ಅಲೋ ಇಟ್ ಟು ಸ್ಪೀಕ್. ಪ್ಯಾನಿಕ್ ಮಾಡೋದಕ್ಕೋಸ್ಕರ ಅಲ್ಲ ಈ ಡಿಸ್ಕಷನ್, ಹೇಳ್ತಾ ಇದ್ದೀನಿ ಕೇಳಿ. ಪ್ಯಾನಿಕ್ ಮಾಡೋದಕ್ಕೆ ಖಂಡಿತ ಈ ಡಿಸ್ಕಷನ್ ಅಲ್ಲ. ಈ ರೀತಿಯಾದಂಥ ಸಂದರ್ಭ ಬೇರೆ ಕಡೆ ಬೇರೆ ದೇಶಗಳಲ್ಲಿ ಆಗ್ತಿದೆ. ನಮ್ಮ ದೇಶದಲ್ಲಿ ಆಗುತ್ತೋ ಆಗಲ್ವೋ ನಮಗೂ ಗೊತ್ತಿಲ್ಲ. ಆಗಿಲ್ಲ ಅಂದರೆ ಸಂತೋಷ, ಆದರೆ ಎಚ್ಚರಿಕೆಯಿಂದ ಇರೋಣ ಅಷ್ಟೇ ಹೇಳ್ತಾ ಇರೋದು ಬಿಟ್ಟರೆ ಇದರಲ್ಲಿ ಬೇರೆ ಏನೂ ಅಲ್ಲ. ಈಗ ನೀವು ಹೇಳ್ತಾ ಇದ್ರಿ, ನಿನ್ನೆ ಒಬ್ಬರು ಹೋಟೆಲ್ ಅವ್ರು ಬಂದಿದ್ದು, ಅವ್ರು ಹೇಳ್ತಾ ಇದ್ರು, ನಿಮಗೆ ಗೊತ್ತಿದೆಯಲ್ವೋ ಗೊತ್ತಿಲ್ಲ, ಬಾಗಲಕೋಟೆಯಲ್ಲಿ ಒಬ್ಬ ಹೋಟೆಲ್ ಮಾಲೀಕ ಸೂಸೈಡ್ ಮಾಡ್ಕೊಂಡ್ರು. ಯಾಕೆ ಗೊತ್ತಾ? ಸಿಲಿಂಡರ್ ಸಿಕ್ತಿಲ್ಲ ಅನ್ನೋದು ಬೇಸಿಕ್ ಕಾರಣ. ಆದರೆ ಅವರು ಸಾಲ ಮಾಡ್ಕೊಂಡಿದ್ರು. ಸಾಲ ಮಾಡ್ಕೊಂಡಾಗ ಇಲ್ಲಿ ಹೋಟೆಲ್ ಬಂದಾಗಿದೆ, ಅವರು ಹೋಟ್ಲ ಮುಚ್ಚಿದ್ದಾರೆ, ದುಡಿಮೆ ಆಗ್ತಾ ಇಲ್ಲ, ಸಾಲ ತೀರ್ಸಕ್ ಆಗ್ತಾ ಇಲ್ಲ, ಸಾಲ ಕೊಟ್ಟವರು ಬಿಡ್ತಾ ಇಲ್ಲ. ವಿ ಆರ್ ಲೂಸಿಂಗ್ ಹ್ಯುಮ್ಯಾನಿಟಿ ಹಿಯರ್. ಮನುಷ್ಯತ್ವ ಕಳ್ಕೊತಾ ಇದೀವಿ ಈ ಸಂದರ್ಭದಲ್ಲಿ. ಆಮೇಲೆ ಡಬಲ್ ಸಿಲಿಂಡರ್ ಅವ್ರು ಏನ್ ಮಾಡ್ತಿದ್ದಾರೆ ಗೊತ್ತಾ? ಡಬಲ್ ಸಿಲಿಂಡರ್ ತಗೊಂಡು ಅಕ್ಕಪಕ್ಕದ ಮನೆಯವ್ರಿಗೆ 3,000-4,000 ರೂಪಾಯಿಗೆ ಒಂದೊಂದು ಸಿಲಿಂಡರ್ ಮಾರ್ಕೋತಾ ಇದ್ದಾರೆ. ಇದೂ ನಡೀತಾ ಇದೆ. ಆಮೇಲೆ ಬ್ಲ್ಯಾಕ್ ಅಲ್ಲಿ ಸಿಲಿಂಡರ್ ಮಾರಾಟ ಮಾಡಬಾರ್ದು ಅಂತ ಸರ್ಕಾರ ಹೇಳಿದೆ, ಆದ್ರೂ ಮಾರಾಟ ಆಗ್ತಾ ಇದೆ. ಮತ್ತೆ ಆಹಾರ ಇಲಾಖೆ ಸತ್ತು ಬಿದ್ದಿದೆ ಅಂತ ಅಂದ್ಕೊಳ್ಬೇಕಾ? ಏನ್ ಮಾಡ್ಬೇಕು ನೀವೇ ಹೇಳಿ ಪ್ಲೀಸ್. ಸಾಮಾನ್ಯ ಮನುಷ್ಯರು ಫರ್ಗೆಟ್ ಅಬೌಟ್ ಈ ಅಡ್ಮಿನಿಸ್ಟ್ರೇಷನ್, ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಏನು ಗೊತ್ತಿಲ್ಲದೆ ನಾರ್ಮಲ್ ಪೀಪಲ್ ಏನ್ ಅನ್ಕೋತಾರೆ ಹೇಳಿ ನೀವೇನೆ. ಹೇಳುವ ಎಲ್ಲವನ್ನ ಒಪ್ತಾ ನಾನು ಹೇಳ್ತಿರೋದೇನು ಅಂತಂದ್ರೆ, ಪ್ರತಿಯೊಬ್ಬ ವ್ಯಕ್ತಿಯೂ ಒಂದು ಆರ್ಥಿಕತೆ ಆಗೋದು. ಭಾರತೀಯರು ಎಲ್ಲರೂ ಸೇರಿದ್ರೆ ಭಾರತದ ಆರ್ಥಿಕತೆ, ಕನ್ನಡಿಗರೆಲ್ಲರೂ ಸೇರಿದ್ರೆ ಕನ್ನಡದ ಆರ್ಥಿಕತೆ. ಒಂದು ವೇಳೆ ಒಬ್ಬ ಕನ್ನಡಿಗನ್ಗೆ ಒಬ್ಬ ಭಾರತೀಯನ್ಗೂ ತೊಂದರೆ ಆದ್ರೂ ಅದು ತೊಂದರೆ ಅಲ್ಲ ಅಂತ ನಾನು ಹೇಳ್ತಿಲ್ಲ. ಆದ್ರೆ ಇವತ್ತು ತೊಂದರೆ ಏನು ಅಂತಂದ್ರೆ ಎರಡು ವಿಚಾರ. ಒಂದು, ನಮ್ಮ ಕೈಯಲ್ಲಿ ಇರ್ಲಿಲ್ಲ ಕೆಲವು, ನಾನು ಯಾವಾಗಲೂ ಹೇಳ್ತಿರ್ತೀನಿ, ಒಂದು ಕಂಟ್ರೋಲಬಲ್ ವೇರಿಯೇಬಲ್ಸ್. ಈಗ ಅಲ್ಲಿ ನಡೆಯುವ ಯುದ್ಧದಿಂದ ಆಗಿರೋ ಪರಿಣಾಮಕ್ಕೆ ನಾವು ಪೂರ್ಣವಾಗಿ ಅದರ ಮೇಲೆ ಹತೋಟಿ. ನಾನು ಅದಕ್ಕೆ ನಿಮಗೆ ಫಸ್ಟ್ ಹೇಳಿದೆ, ಇದು ಟೀಕೆ ಮಾಡುವಂತ ಸಂದರ್ಭ ಅಲ್ಲ, ಯಾರನ್ನು ಟೀಕೆ ಮಾಡೋದಲ್ಲ ಅಂತ. ಎರಡನೇ ಪಾಯಿಂಟ್ ಒಪ್ತೀನಿ. ಏನಂದ್ರೆ ಕೆಲವರಿಗೆ ತೊಂದರೆ ಆಗಿರೋದು ನಿಜ. ಅಂತ ಸಮಯದಲ್ಲಿ ಹ್ಯಾಂಡ್ ಹೋಲ್ಡಿಂಗ್ ಮಾಡಬೇಕಾದದ್ದು ಸರ್ಕಾರದ ಕೆಲಸ. ಅದನ್ನು ನಾನು ಪೂರ್ಣವಾಗಿ ಹೇಳ್ತೀನಿ. ಇವಾಗ ಹೇಳ್ತಾ ಇದ್ರು, ಈಗ ಗೆಳೆಯರು ಪರಮೇಶ್ವರ್ ಏನ್ ಹೇಳ್ತಾ ಇದ್ರು, ಕೆಲವು ಹೋಟೆಲ್ಗಳು ಮುಚ್ಚಿದೆ,
ಅವ್ರಿಗೆ ಇದಿಲ್ಲ. ಈಗ ನೀವು ಹೇಳಿದ್ರೆ ಅಲ್ಲಿ ಯಾರೋ ಆತ್ಮಹತ್ಯೆ ಮಾಡ್ಕೊಂಡ್ರು, ಆ ಉದಾಹರಣೆನೂ ಕೊಟ್ರಿ ಬಾಗಲಕೋಟಿದ್ದು. ನಾ ಹೇಳೋದು ಅಂತ ಸಮಯದಲ್ಲಿ ಸರ್ಕಾರದ ಆಡಳಿತ ಅವ್ರನ್ನ ಹ್ಯಾಂಡ್ ಹೋಲ್ಡಿಂಗ್ ಮಾಡಬೇಕಾದಂತ ಅನಿವಾರ್ಯತೆ ಇದೆ. ಅದನ್ನ ಖಂಡಿತ ನಾವು ನಿರಾಕರಿಸಕ್ಕಾಗಲ್ಲ. ಯಾಕೆಂದ್ರೆ ಏನ್ ಬಂದ್ರೆ ಈ ಸಂದರ್ಭದಲ್ಲಿ ಹ್ಯಾಂಡ್ ಹೋಲ್ಡಿಂಗ್ ಮಾಡಿ, ಇವಾಗ ನೋಡಿ ಎಲ್ಲೋ ಒಂದ್ ಕಡೆ ಯಾರೋ 3,000ಕ್ಕೆ ಮಾರ್ತಾ ಇದಾರೆ, 4,000ಕ್ಕೆ ಮಾರ್ತಾ ಇದಾರೆ, ಇದನ್ನ ಅವ್ರನ್ನ ತಡೆದು ನಾವು ಎಷ್ಟಾಗತ್ತೆ ಅಷ್ಟು ನಮ್ಮ ಇವಾಗ ಕಮರ್ಷಿಯಲ್ ಸಿಲಿಂಡರ್ಸ್ ಇವಾಗ ಸಪ್ಲೈ ಮತ್ತೆ ಚಾಲನೆ ಆಗತ್ತೆ ಅಂತೇಳಿ ಅಂಕಿಅಂಶ ಸರ್ಕಾರ ಕೂಡ ಹೇಳ್ತಾ ಇದೆ. ಆಗ್ಲಿ ಬೇಗ. ಅದಕ್ಕೆ ಆಗದ ರೀತಿಲಿ ಈಗ ಯಾರಿಗೋ ಒಬ್ಬರಿಗೆ 3,000 6,000 ರೂಪಾಯಿಗೆ ಮಾರ್ಲಿಕ್ಕೆ ಸಿಗ್ತಾ ಇದೆ ಅಂದ್ರೆ ಅದನ್ನ ನಾವು ರೆಗ್ಯುಲರ್ ಮಾರ್ಕೆಟ್ಗೆ ತಂದು ಕೊಡೋಣ. ಆಗ ನಮ್ಮ ಇವ್ರಿಗೂ ಅನುಕೂಲ ಆಗುತ್ತೆ, ಹೋಟೆಲ್ನ ಮಾಲೀಕರಿಗೂ ಅನುಕೂಲ ಆಗುತ್ತೆ, ಯಾರು ತುಂಬಾ ಕಷ್ಟದಲ್ಲಿ ಕೆಲಸ ಮಾಡ್ತಿದ್ದಾರೆ ಅವ್ರಿಗೂ ಅನುಕೂಲ ಆಗುತ್ತೆ. ಇಲ್ಲಿ ಸ್ಪಷ್ಟವಾಗಿ ಏನ್ ಹೇಳ್ಬೇಕು ಅಂತಂದ್ರೆ, ಒಂದು ನಿಮ್ಮ ಪಾಯಿಂಟ್ ಚೆನ್ನಾಗಿದ್ದು ನನಗೇನು ಅಂತಂದ್ರೆ, ಹ್ಯುಮ್ಯಾನಿಟಿಯನ್ನ ಮರೆಯೋದು ಬೇಡ. ಮಾನವೀಯತೆ ಅಂದ್ರೆ ಭಾರತೀಯತೆ. ಆ ಮಾನವೀಯತೆಯನ್ನ ನಾವು ಮರ್ತೋಗೋದ್ ಬೇಡ. ನಾವೆಲ್ಲರೂ ಭಾರತೀಯರು. ನನಗ್ ಕಷ್ಟ ಆಗ್ತಾ ಇದೆ, ನಾನ್ ಇನ್ನೊಬ್ಬನಿಗೆ ಮಾರ್ಕೊಬಿಟ್ಟು ಈಗ ದುಡ್ಡು ಮಾಡ್ಕೊಂಡ್ಬಿಡೋಣ ಅನ್ನುವಂತ ಒಂದು ಯೋಚನೆಯೇ ತಪ್ಪು ಅನ್ನುವಂಥದ್ದನ್ನ ದಯವಿಟ್ಟು ನಾವೆಲ್ಲರೂ ನೀವು ಅರ್ಥ ಮಾಡ್ಕೊಳ್ಳಿ ಕೇಶವ್ಜಿ. ಚಂಬಿ ಸರ್ ಒಂದೇ ನಿಮಿಷ ಸರ್ ಪ್ಲೀಸ್, ಐ ಟೇಕ್ ಓನ್ಲಿ 1 minute ಸರ್, ಕೈಂಡ್ಲಿ ಎಕ್ಸ್ಕ್ಯೂಸ್ ಮೀ. ನೀವೊಂದು ಅರ್ಥ ಮಾಡ್ಕೊಳ್ಳಿ, ಇಂಥ ಸಂದರ್ಭದಲ್ಲಿ ನಾವು ನಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ತಗೋಬೇಕು. ಬೇರೆಯವ್ರಿಗೆ ಈ ಟೈಮಲ್ಲಿ ನಾವು 4,000 5,000 ರೂಪಾಯಿ ಮಾರಾಟ ಮಾಡ್ಕೊಂಡು ಇಂಥದ್ರಲ್ಲಿ ದುಡ್ಡು ಮಾಡಬಾರ್ದು ಅನ್ನುವಂಥ ಬೇಸಿಕ್ ಥಿಂಗನ್ನೇ ಎಷ್ಟೋ ಜನ ಅರ್ಥ ಮಾಡ್ಕೋತಿಲ್ಲ ಅಂತಂದಾಗ ಇನ್ನು ದೇಶದ ಆರ್ಥಿಕತೆ ಅಥವಾ ದೇಶಕ್ಕೆ ನಾವು ಈ ತರ ಇರಬೇಕು ಅನ್ನೋದನ್ನ ಎಷ್ಟು ಜನ ಅರ್ಥ ಮಾಡ್ಕೋತಾರೆ ಅಂತ ಯಾವಾಗ ಇವರು ಮರೀತಾರೆ, ಆಗ ಸರ್ಕಾರ ಕ್ರಮ ಕೈಗೊಳ್ಬೇಕು ಅಂತ ನಾನು ಹೇಳ್ತಿರೋದು. ಸರ್ಕಾರ ಅದನ್ನೇ ನಾನು ಹೇಳ್ತಾ ಇದ್ದೀನಿ, ಬಹುತೇಕ ವ್ಯಾಪಾರಸ್ಥರು ಅದನ್ನೇ ಹೇಳ್ತಾ ಇರೋದು. ಪೆಟ್ರೋಲಿಂಗ್ ಜಾಸ್ತಿ ಮಾಡ್ಬೇಕು, ಎಲ್ಲೆಲ್ಲ ಆಗ್ತಾ ಇರುತ್ತೆ. ಅವಾಗ ಇವಾಗ ಡಿಮಾನಿಟೈಸೇಷನ್ ಆದಾಗ ಬ್ಯಾಂಕ್ಗಳಲ್ಲಿ ಏನೋ ಇದಾಯ್ತು, ತೊಂದರೆ ಆಯ್ತು. ಅದೇ ತರ ಇವಾಗ ಇಲ್ಲಿ ತೊಂದರೆ ಆಗಕ್ಕೆ ಅವಕಾಶ ಕೊಡಬಾರ್ದು. ನಾನು ಹೇಳೋದು ಇವಾಗ ಆ ತರ ತೊಂದರೆ ಆಗ್ತಾ ಇದೆ ಸರ್. ಇವತ್ತು ನಿನ್ನೆ ನೋಡ್ಬೇಕು ನೀವು, ಗ್ಯಾಸ್ ಏಜೆನ್ಸಿ ಮುಂದೆ ಜನ ಗಂಟೆಗಟ್ಟಲೆ ಕ್ಯೂ ನಿಂತ್ಕೊಂಡಿದ್ದಾರೆ. ಮಾಡಿ ಅವ್ರಿಗೆ ತಿಳಿಸಿ, ಅವ್ರು ಬಂದು ಅಲ್ಲಿ ಸರಿ ಮಾಡ್ಲಿ. ಪ್ಲೀಸ್ ಮಾತಾಡಿ ಸರ್. ಪರಮೇಶ್ವರ್ ಅವರೇ ಪ್ಲೀಸ್ ಒಂದೇ ನಿಮಿಷ ಪ್ಲೀಸ್. ನಮ್ಮ ಕೇಶವ್ ಅವರು ಹೇಳಿರೋದು ಒಂದು ರೀತಿಯಲ್ಲಿ ಆದರ್ಶ ಪ್ರಜೆ ಅಥವಾ ನಮ್ಮ ದೇಶದ ಭಕ್ತಿ ಇರ್ತಕ್ಕಂಥದ್ದು. ಬಟ್ ಆ ಭಾವನೆ ಇಲ್ಲ. ಯಾಕೆಂದ್ರೆ ನೀವು ಹೇಳೋದು ಒಂದು ರೀತಿಯಲ್ಲಿ ನಮ್ಮ ಸಂವಿಧಾನದಲ್ಲಿ ಎಲ್ಲ ಒಳ್ಳೆ ಕಾನೂನುಗಳಿದೆ, ಮೂಲಭೂತ ಅಂಶಗಳಿದೆ. ಆದ್ರೆ ಅದಕ್ಕೆ ತಕ್ಕಂತೆ ನಮ್ಮ ಜನ ನಡ್ಕೊಳ್ತಾ ಇಲ್ಲ. ನೀವು ಯಾವಾಗಲೂ ಚಂಬಿ ಸರ್, ಐ ಆಮ್ ಸೋ ಸಾರಿ ಟು ಸೇ ದಿಸ್, ಫರ್ಗೆಟ್ ಅಬೌಟ್ ಜನ ಬಿಟ್ಬಿಡಿ. ಅದನ್ನ ಪಾಲನೆ ಮಾಡ್ಬೇಕು, ಲಾ ಮೇಕರ್ಸ್ ನಡ್ಕೋತಾ ಇಲ್ಲ ಸರ್. ಫಸ್ಟ್ ಪಾಯಿಂಟ್ ಹೇಳೋದು, ನಿನ್ನೆ ಒಂದು ಸ್ಟಿಂಗ್ ಆಪರೇಷನ್ ಆಗಿ ಅವರು ಅಧಿಕಾರಿ, ಪಾಪ ಲೇಡಿ ಅಧಿಕಾರಿ, ಅದನ್ನ ಹಿಡಿದು ಮತ್ತೆ 300-400 ಸಿಲಿಂಡರ್ಗಳನ್ನ ಕಮರ್ಷಿಯಲ್ ಸಿಲಿಂಡರ್ ಹಿಡಿದಿದ್ದಾರೆ. ಆದ್ರೆ ಅವರು ಹೇಳ್ತಾರೆ ಮಿನಿಸ್ಟ್ರಿಂದ ಆದೇಶ ಬಂದಿದೆ, ಅದರಿಂದ ನಾನೇನು ಮಾಡೋಕ್ಕಾಗಲ್ಲ, ಬಿಡ್ತಾ ಇದ್ದೀನಿ ಅಂತ. ಅಂದ್ರೆ ಉದಾಹರಣೆಗೆ ಹೇಳೋದು, ತನಿಖೆ ಆಗ್ಲಿ, ತನಿಖೆ ಆದ್ರೂ ಏನ್ ಮಾಡ್ತಾರೆ, ಇದು ಮುಚ್ಚಾಕ್ತಾರೆ. ಅಂದ್ರೆ ಏನಾಯ್ತು, ಈಗ ಕೋವಿಡ್ ಅದನ್ನು ನೆನೆಸ್ಕೋಬೇಕು ಕೇಶವ್ ಅವರೇ. ಕೋವಿಡ್ ಆದಾಗ ಎಷ್ಟು ರೀತಿಯಲ್ಲಿ ನಮ್ಮ ಒಂದು ಅಧಿಕಾರವನ್ನ ಅಥವಾ ಹಣವನ್ನ ದುರುಪಯೋಗ ಮಾಡ್ಕೊಂಡ್ರು ಅಂತ ಅದು ತನಿಖೆನಲ್ಲಿ ಮುಚ್ಚಾಕ್ತಾರೆ. ಅವೆಲ್ಲ ನಮಗೆ ಗೊತ್ತಿದೆ. ನನ್ನ ಪ್ರಕಾರ ಏನು ಹೇಳಿದ್ರೆ, ನಮ್ಮ ಮೊದಲು ಮಾತಾಡಿದ್ರಲ್ಲ ರೈತರ ಪರವಾಗಿ ಮಾತಾಡಿದಂತ ಅವರು ಬಹಳ ಕರೆಕ್ಟಾಗಿ ಹೇಳಿದ್ದಾರೆ ವಾಸ್ತವ ಸ್ಥಿತಿ. ಇವತ್ತು ಬೆಂಕಿ ಹತ್ತಿ ಉರಿತಾ ಇದೆ. ಆ ಬೆಂಕಿ ಹತ್ತಿ ಉರಿತಾ ಇರ್ತಕ್ಕಂಥ ಸನ್ನಿವೇಶದಲ್ಲಿ ಅದನ್ನು ಆರಿಸುವ ಕೆಲಸ ಮಾಡುವಾಗ ಅಧಿಕಾರ ವರ್ಗದವರು ಮತ್ತೆ ಅದನ್ನು ಸಪ್ಲೈ ಡಿಸ್ಟ್ರಿಬ್ಯೂಟ್ ಮಾಡ್ತಕ್ಕಂಥವರು ಒಂದು ರೀತಿಯಲ್ಲಿ ಪ್ರಾಮಾಣಿಕತೆ ಇಲ್ಲ. ಪ್ರಾಮಾಣಿಕತೆ ಇಲ್ಲ. 3,000 ಇದ್ದಂಥ ಸಿಲಿಂಡರ್ನ 7,000 ಕೊಡ್ತಾರೆ ಅಂದ್ರೆ ಇವರು ದೇಶದ್ರೋಹಿಗಳಲ್ಲದೆ ಇನ್ನೇನು ಹೇಳ್ತೀರಿ? ನಾನು ಒಂದು ಬಹಳ ಅತ್ಯಂತ ನೋವಿನಿಂದ ಹೇಳ್ತಾ ಇದ್ದೀನಿ. ನನಗೆ 81 ವರ್ಷ. ನನ್ನ ಪ್ರಕಾರ ಇಂತಹ ಒಂದು ಕೆಟ್ಟ ಪರಿಸ್ಥಿತಿಯನ್ನು ನಾವು ಕೋವಿಡ್ನಲ್ಲಿ ನೋಡಿದ್ವಲ್ಲ, ಅದನ್ನು ಇಲ್ಲಿ ತಿದ್ಕೊಳ್ಬೇಕಾಗಿತ್ತು. ನಾವು ತಿದ್ಕೊಳ್ಳಿಲ್ಲ. ಅಂದ್ರೆ ಸಿದ್ಧತೆ ಇಲ್ಲ ಅಂತ. ಗಡ್ಡಕ್ಕೆ ಬೆಂಕಿ ಅಂತ ಬಾವಿ ತೋಡಿದ್ರು ಅಂತಕ್ಕಂಥ ಗಾದೆ ನಾವು ಕೇಳಿದಿರಿ ನೀವು. ಅಂದ್ರೆ ಅರ್ಥ ಆಯ್ತು, ನಾವು ಎಮರ್ಜೆನ್ಸಿಯಲ್ಲಿ ಹೇಗೆ ನಮ್ಮನ್ನ ನಿಭಾಯಿಸಬೇಕು ಎಂತಕ್ಕಂಥ ಒಂದು ನೈತಿಕ ಶಕ್ತಿಯನ್ನು ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ. ಆ ಒಂದು ದೃಷ್ಟಿಯಲ್ಲಿ ನೋಡೋದಾದ್ರೆ ಇದು ಬಹಳ ಒಂದು ರೀತಿಯಲ್ಲಿ ಅವ್ಯವಸ್ಥೆ ಆಗಿರ್ತಕ್ಕಂಥದ್ದನ್ನು ಒಪ್ಕೋಬೇಕು ನಾವು. ಈಗ ಕೇಂದ್ರ ಸರ್ಕಾರ ಇದನ್ನ ಸಪ್ಲೈ ಮಾಡ್ತಾ ಇದ್ದಾರೆ, ಡಿಸ್ಟ್ರಿಬ್ಯೂಷನ್ ಮಾಡ್ಯಾರ ಯಾರು? ರಾಜ್ಯ ಸರ್ಕಾರದವರು. ಇಬ್ಬರಲ್ಲೇ ಹೊಂದಾಣಿಕೆ ಇರಬೇಕು. ಇವರು ರಾಜ್ಯ ಸರ್ಕಾರದವರು ಇದನ್ನ ಕೇಂದ್ರದ ಮೇಲೆ ಬೈಯೋದು, ಕೇಂದ್ರ ಟ್ರೈ ಮಾಡ್ತಾ ಇದ್ದಾರೆ. ಅವರು 60% ಹೊರಗಡೆಯಿಂದ ಬರ್ತಕ್ಕಂಥದ್ದನ್ನ ರೆಗ್ಯುಲೇಟ್ ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡಬೇಕಾದ್ರೆ ಇಟ್ ಟೇಕ್ಸ್ ಟೈಮ್ ಆಲ್ಸೋ. ಅನೇಕ ರಾಜ್ಯಗಳಲ್ಲಿ ತೊಂದರೆ ಇದೆ. ಅದು ಕರ್ನಾಟಕದಲ್ಲಿ ಇದು ಹೆಚ್ಚಾಗಿದೆ. ದಿನನಿತ್ಯ ನೀವು ಟಿವಿಯಲ್ಲಿ ತೋರಿಸ್ತಾ ಇದ್ದೀರಿ ಸಿಂಧೂರ್ ಅವರೇ, ಏನು ಜನ ಸಾಲ್ ಕಟ್ಟೆಯಲ್ಲಿ ನಿಂತಿದ್ದಾರೆ. ಅಂದ್ರೆ ಏನಾಯ್ತು, ಪ್ಯಾನಿಕ್ ಬೈಯಿಂಗ್ ಅಂತಕ್ಕಂಥದ್ದು ನಮ್ಮ ಜನರಲ್ಲಿ ಇದೆ. ಆ ಸ್ವಭಾವ ಹೋಗಲ್ಲ. ಯಾಕಂದ್ರೆ ಅವ್ರಿಗೆ ಮೊದಲಿಂದ ಗೊತ್ತಿದೆ, ನಾವು ಈ ತರ ಹುಚ್ಚುಮುಂಡೆ ಮೊದಲು ಉಂಡಾನೆ ಜಾಣ ಅಂತ. ಸರ್ಕಾರ ನಂಬಿಕೆ ಇಲ್ಲ. ಅದು ನಮ್ಮ ಮೊದಲು ರೈತರ ಪರ ಮಾತಾಡಿದವರು ಒಂದು ಮಾಹಿತಿ ಹೇಳಿದ್ರು, ಎಲ್ಲಿ ಭ್ರಷ್ಟಾಚಾರ ಇಲ್ಲ ಅಂತ. ನನ್ನ ಪ್ರಕಾರ ಪೋಸ್ಟ್ ಆಫೀಸ್ ನಲ್ಲಿಲ್ಲ, LIC ನಲ್ಲಿಲ್ಲ, ಅಥವಾ ಇನ್ನು ಬಹಳ ಅಂತಂದ್ರೆ ಪಾಸ್ಪೋರ್ಟ್ ಆಫೀಸಲ್ಲಿ ಇಲ್ಲ. ಇವು ಮೂರು ಬಿಟ್ಟು ಯಾವ ಕಡೆಗೆ ನೋಡಿದ್ರೆ ಕರಪ್ಷನ್ ಇದೆ. ಈ ಖಾತಾ
ನಾನು ನಮ್ಮ ಆರ್ಥಿಕ ತಜ್ಞರೊತ್ತಿಗೆ ನಾನು ಒಂದು ರಿಕ್ವೆಸ್ಟ್ ಮಾಡ್ತೇನೆ, ನೀವು ಯಾವುದೇ ಒಂದು ಈ ಖಾತವನ್ನು ಮಾಡ್ಬೇಕಾದ್ರೆ 20,000 15,000 ಲಂಚ ಕೊಡ್ಬೇಕು ಅಂತ. Correct, ಅಂದ್ರೆ sir. ಏನಾಯ್ತು, Correct. 100% ಇದನ್ನ correct, ಅದಕ್ಕೆ sir. ಮಾಡ್ತಾ ಇಲ್ಲ. ನೈತಿಕತೆ Correct ಆಗಿ ಅನ್ನೋದಿಲ್ಲ. ಹೇಳ್ತಾ ಭಾರತದ ಒಂದು ಪ್ರಜೆಗಳ ಒಂದು ದೊಡ್ಡ ಮಟ್ಟದ ಒಂದು ಜವಾಬ್ದಾರಿಯನ್ನ ನಮ್ಮ ಪ್ರತಿನಿಧಿಗಳಿಗೆ ನಾವು ಕೊಟ್ಟಿದ್ದೇವೆ. ಆ ಪ್ರತಿನಿಧಿಗಳು ಭ್ರಷ್ಟರಾಗಿರೋದ್ರಿಂದ ಈ ವ್ಯವಸ್ಥೆ ಭ್ರಷ್ಟ ಆಗಿದೆ. ಆಲ್ ರೈಟ್ ಚಂದ್ರು ಸರ್, ನಾನು ಬ್ರೇಕ್ ತಗೊಳ್ಬೇಕು ಸರ್, ನಾನು ಬ್ರೇಕ್ ತಗೊಂಡು ಬರ್ತೀನಿ. ಐ ಟೇಕ್ ಅ ಸ್ಮಾಲ್ ಇಟ್ಸ್ ಎ ಸಿಸ್ಟಮಿಕ್ ಫೇಲ್ಯೂರ್.